ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಜಗದ್ಗುರು ಶಿವಾನಂದಪ್ಪ ಅವ್ರನ್ನ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಜಗದ್ಗುರು ಪೂರ್ಣಾನಂದಪ್ಪ ಅವ್ರನ್ನ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರದ್ಧಾನಂದಪ್ಪ ಅವ್ರನ್ನ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಮಠದ ಕರ್ತೃವಾಗಿರ್ತಕ್ಕಂಥ ನಮ್ಮ ಶಿವನೋನ್ನತ ಮಹಾಸ್ವಾಮಿಗಳನ್ನು ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಬ್ರಹ್ಮ ವೇದಿಕೆ ಮೇಲೆ ನಮಗೆ ದಿನಂಪ್ರತಿ ಸಂಚಾಲಕತ್ವವನ್ನು ವಹಿಸಿಕೊಂಡು ನಮ್ಮ ವಿದ್ಯಾನಂದರಿಗೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಆ ತಾಯಿಯ ಚರಿತ್ರೆಯನ್ನು ಮನಮುಟ್ಟು ಹಾಗೆ ಶ್ರದ್ಧೆಯನ್ನಿಟ್ಟುಕೊಂಡು ಶಮದವಾದಿಗಳನ್ನು ಅಳವಡಿಸಿಕೊಂಡು ತಾನುಂಡು ಅದನ್ನು ಆ ಶಕ್ತಿ ಮಾತೆಯನ್ನು ನಮ್ಗೆ ಪ್ರಕಟ ಮಾಡ್ತಿರ್ತಕ್ಕಂಥ ನಮ್ಮ RB ಹುಡುಸಾರ್ಗಳಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಇಷ್ಟೊತ್ತರ ಪೂಜ್ಯರು ಮಾತನಾಡಿದರು, ನಮ್ಮ ಚಿರಲ್ಕೊಪ್ಪ ಶಾಸ್ತ್ರಿಗಳು, ಅವರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಈಗ ನಮ್ಮ ವಿಚಾರಗೋಷ್ಠಿಯಲ್ಲಿ ಮಹಾ ಅದ್ಭುತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಹರಕಟ್ಟಿ ದೇವರನ್ನು ನೋಡಿದ್ರೆ ಏನು ಅನ್ನಿಸ್ತಪ್ಪ ಅಂದ್ರೆ ಪರಮ ಪೂಜ್ಯನೆಯಾಗಿರ್ತಕ್ಕಂಥ ಅಪ್ಪ ಅವ್ರು ನಾವು ನೋಡಿದಾಗ ನಿಜಗುಣ ದೇವರೇ ಇವರು ಅಂತೇಳಿ ನಾವು ಸಂದೇಹನೇ ಇಲ್ಲ. ಯಾಕೆಂದ್ರೆ ಅವರು ಅಪ್ಪ ಅವರು ಕೂಡಿದ್ದವರು, ಅವರ ಮಹಾ ಅದ್ಭುತ ಶಕ್ತಿಯನ್ನು ನಾವು ನೋಡಿಕೊಂಡಾಗ ಅದು ಮಹಾದಾನಂದದ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂಥ ಆ ಹರಕಟ್ಟಿ ಅಪ್ಪ ಅವ್ರಿಗೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಆ ಮಹಾತಾಯಿಯನ್ನು ಅದ್ಭುತ ಶಕ್ತಿಯನ್ನು ಅಭಿನವ ಶಿವಾನಂದಪ್ಪ ಅವರನ್ನು ಶಿವನೋನ್ನತ ಮಹಾಸ್ವಾಮಿಗಳನ್ನು ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಆ ಮಹಾ ಅದ್ಭುತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಮಹಾಶಕ್ತಿ ಶಕ್ತಿ ಮಾತೆಯರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ನಮ್ಮ ಸೋಮನಕೊಪ್ಪದ ಗ್ರಾಮದ ಎಲ್ಲ ಮಹಾತ್ಮರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ನಮ್ಮ ನಿಂಗಪ್ಪನವರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಅವರಿವರೆಂಬುವುದೇನೋ ಈ ಆತ್ಮ ಸ್ವರೂಪದಲ್ಲಿ ಎಲ್ಲವರು ಆತ್ಮ ಸ್ವರೂಪಿಗಳೇ, ಅಜ್ಞಾನದಿಂದ ನನ್ನ ಅಜ್ಞಾನವನ್ನು ಕಳಿ ಪರಮಾತ್ಮ ಅಂತೇಳಿ ಶಮದವಾದಿಗಳನ್ನು ಅಳವಡಿಸಿಕೊಂಡು ನಿಂತು ತನ್ನ ಪ್ರಕ್ರಿಯವಾಗಿ ವಿಚಾರಗೋಷ್ಠಿಯನ್ನು ಮಾಡುತ್ತಾ ಆ ಊರಿನ ಆ ತಾಯಂದಿರಿಗೂ ಹಾಗೂ ಹಿರಿಯರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಅವರಿವರೆಂಬುವುದೇನೋ ಪರಮಾತ್ಮನನ್ನು ಕಾಣಲಿಚ್ಛಿಸುವವರೆಲ್ಲರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಈಗ ವಿಚಾರಗೋಷ್ಠಿ ಮಾಡಿದಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು 15ನೇ ಪದ ಎಲ್ಲರೊಡನೆ ವೈರವಿಲ್ಲದೆ ಕೋರ್ಪುದು ಚಂದಮವ ಅನ್ನೋ ಆ ಪದ್ಯದಲ್ಲಿ ವರಪುಣ್ಯನತೆಯನ್ನು ಆವರಿಪಂತೆ ಬೆಳಪುದು ಅಂದ್ರೆ ಈ ಪರಮಾತ್ಮನ ಒಂದು ಕರುಣೆಯನ್ನು ಆಧಾರವಾಗಿ ಇಟ್ಟುಕೊಂಡಾಗ ಅಲ್ಲೇ ಬರಟಿ ರುದ್ರದೇವರು ಏನು ಮಾಡಿದ್ರು ಅಂದ್ರೆ ಆ ಬಳ್ಳಿ ಅಲ್ಲಿ ಹಚ್ಚಿದ್ರು. ವರಪುಣ್ಯ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಶಿಷ್ಯನಿಗೆ ಮಾರ್ಗದರ್ಶನಕ್ಕೆ ಮಾಡಿದರು. ಈಗೆಲ್ಲರೂ ಮಾರ್ಗದರ್ಶನಕ್ಕೆ ಮಾಡ್ತಾರೆ, ಆದರೆ ಶಮದವಾದಿಗಳನ್ನು ಇರುವುದಿಲ್ಲವು. ಶಮದವಾದಿಗಳನ್ನು ಇರಲಿಲ್ಲ ಅಂದ್ರೆ ನಮಗೆ ಬಂದ ಕಷ್ಟ ಕಾರ್ಪಣ್ಯ ಯಾ ಕಷ್ಟ? ಜನನ ಮರಣದ ಕಷ್ಟ. ಆ ಜನನ ಮರಣದ ಕಷ್ಟವನ್ನು ಕಳಿಬೇಕಾದ್ರೆ ಸದ್ಗುರು ಶ್ರುತಿ ತಾತ್ಪರ್ಯ ಬಲ್ಲಾತ ಬ್ರಹ್ಮನಿಷ್ಠತ್ವ ಇದ್ರ ನನ್ನ ದುಃಖ ದೂರಗತಿ ಪರಮಾನಂದ ಪ್ರಾಪ್ತಿ ಆಕತ್ತೆ ಅಂತೇಳಿ ಇಂಥ ಬಳ್ಳಿ ಶ್ರದ್ಧಾನಂದಪ್ಪರು ಹಚ್ಚಿದ್ರು. ಆ ಬಳ್ಳಿ ಅಂದಿಂದು ಅಲ್ಲ, ಪರಮ ಪೂಜ್ಯನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಯಾರಂದ್ರೆ ಬರಟ್ಟ ರುದ್ರದೇವರು ಹಚ್ಚಿದ್ರು. ಆ ಬಳ್ಳಿ ಇಂದಿನವರೆಗೆ ಆರೋದಲ್ಲ, ಆರೋದು ಹಚ್ಚಿದ ದೀಪ, ಆರ್ಲಾಗಿರ್ತಕ್ಕಂಥದ್ದು ಆತ್ಮ ಸ್ವರೂಪ ದೀಪ ಅಂತೇಳಿ ನನ್ನ ಈ ಎರಡು ಮಹಾ ಅದ್ಭುತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಮಹಾ ಪರಮ ಪೂಜ್ಯನೇ ಆಗಿರ್ತಕ್ಕಂಥ ಎಲ್ಲರೂ
ಆ ವಿಚಾರಗೋಷ್ಠಿಯಲ್ಲಿ ತಪ್ಪೇರ ಆದ್ರೆ ಈ ದೇಹಾತ್ಮ ಬುದ್ಧಿ ಹೊಕ್ಕತಿ, ಆತ್ಮ ಬುದ್ಧಿ ಬರ್ತತಿ, ನಾನು ಆತ್ಮನೇ ಇದ್ದೇನೆ ಅಂತ ತಿಳ್ತಂತೇಳಿ ನನ್ನ 2 ಮಾತನ್ನು ಗುರುಪಾದಕ್ಕೆ ಸಮರ್ಪಿಸಿ, ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿ ಶಿವರಾರ ಮಾದೇ.